ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕವಿಚೇತನ್ ಬ್ಲಾಗ್ಸ್. ಐ ಹೋಪ್ ಎಲ್ಲರೂ ಹ್ಯಾಪಿಯಾಗಿದ್ದೀರಾ. ನಾವು ಕೂಡ ತುಂಬ ಹ್ಯಾಪಿಯಾಗಿದ್ದೀವಿ. ಗುಡ್ ಮಾರ್ನಿಂಗ್ ಮೋಕ್ಷ. ಯಾಕೆ ಇಷ್ಟು ಬೇಗ ಇದ್ದೀರಾ? ಈಗ ಟೈಮ್ ಬಂದು ಅರ್ಲಿ ಮಾರ್ನಿಂಗ್ 6 o'clock. ಮೋಕ್ಷ ಬೆಳಗ್ಗೆ ಬೇಗ ಇದ್ದು ಅವ್ರ ಪಪ್ಪ ತಂದಿರೋ ಸರ್ಪ್ರೈಸ್ನ ಓಪನ್ ಮಾಡಿ ನೋಡ್ತಾ ಇದ್ದಾನೆ. ಸರ್ಪ್ರೈಸ್ ಓಪನ್ ಮಾಡಿ. ತುಂಬ ದಿನದಿಂದ ಮೋಕ್ಷ ಬ್ಲ್ಯಾಕ್ ಬೋರ್ಡ್ ಬೇಕು ಅಂತ ಕೇಳ್ತಿದ್ದ. ಹಿಂದಿನ ದಿನ ಚೇತು ಅದನ್ನು ತೊಗೊಂಬಂದಿಟ್ಟಿದ್ರು, ಬಟ್ ಅವನು ಆಲ್ರೆಡಿ ಮಲಗಿದ್ರಿಂದ ಇವತ್ತು ಬೆಳಗ್ಗೆ ಬೇಗ ಇದ್ದು ಅವನು ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದಾನೆ. ಇವತ್ತು ನಾವು ಒಂದು ಎಂಗೇಜ್ಮೆಂಟ್ ಫಂಕ್ಷನ್ನ ಅಟೆಂಡ್ ಮಾಡೋದಿತ್ತು, ಸೊ ಅಲ್ಲಿಗೆ ಹೋಗೋಣ ಅಂತ ನಾನು ರೆಡಿ ಆಗ್ತಾ ಇದ್ದೀನಿ. ಮೋಕ್ಷ ಮಧ್ಯೆ ಬಂದು ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಎಂಗೇಜ್ಮೆಂಟ್ ಬಂದು ಚೇತು ಅವರ ಮಾವನ ಮಗಳದು. ಈಗ ನಾವು ಫಂಕ್ಷನ್ ಅರೇಂಜ್ ಮಾಡಿರೋ ಪ್ಲೇಸ್ಗೆ ಬಂದಿದ್ದೀವಿ. ಆಸರೆ ಕನ್ವೆನ್ಷನ್ಸ್ ಹಾಲ್, ಬೆಳಗುಂಬ ರೋಡ್, ಕುಂದೂರು ಕ್ರಾಸ್ ಹತ್ರ ಬರುತ್ತೆ. ರೀಸೆಂಟಾಗಿ ಈ ಕನ್ವೆನ್ಷನ್ ಹಾಲ್ನ ಓಪನ್ ಮಾಡಿದ್ದಾರಂತೆ. ಫಂಕ್ಷನ್, ಪಾರ್ಟಿ, ಮದುವೆ ಎಲ್ಲದನ್ನು ಅರೇಂಜ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಈ ಕನ್ವೆನ್ಷನ್ ಹಾಲ್ ಅಂತ ಹೇಳ್ಬೋದು. ಆಂಬಿಯನ್ಸ್ ಕೂಡ ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ತುಂಬಾ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನಾನು ವಿಡಿಯೋ ಶೂಟ್ ಮಾಡಬೇಕಾದ್ರೆ ಮೋಕ್ಷ ತುಂಬ ಡಿಸ್ಟರ್ಬ್ ಮಾಡ್ತಿದ್ರಿಂದ ನಾನು ಹೇಗೆ ರೆಡಿ ಆದೆ ಅನ್ನೋದನ್ನು ಶೂಟ್ ಮಾಡೋದಕ್ಕೆ ಆಗಲೇ ಇಲ್ಲ. ಬನ್ನಿ ಫಂಕ್ಷನ್ ಹೇಗಾಗುತ್ತೆ ಅಂತ ನೋಡ್ಕೊಂಬರೋಣ. ಪಪ್ಪಿ ಕೊಡು. ಈಗ ಮೋಕ್ಷ ಹೋಗಿರೋದು ನಮ್ಮ ಮಾವನ ಹತ್ರ, ಅಂದರೆ ಚೇತು ಅವರ ಡ್ಯಾಡಿ ಹತ್ರ. ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಫಂಕ್ಷನ್ ಕೂಡ ತುಂಬ ಚೆನ್ನಾಗಾಯಿತು. ನನಗೆ ಈ ಥರ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡೋದು ತುಂಬ ಇಷ್ಟ. ಎಂಗೇಜ್ಮೆಂಟ್, ಮದುವೆ, ರಿಲೇಟಿವ್ಸ್ ಎಲ್ಲ ಒಂದು ಕಡೆ ಸೇರೋದು, ಅವ್ರನ್ನ ಮೀಟ್ ಮಾಡೋದು ತುಂಬ ಖುಷಿ ಆಗುತ್ತೆ ನನಗೆ ಈ ಥರ ಎಲ್ಲ ಹೋಗೋದು. ನಿಮಗೆಲ್ಲ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಈಗೆಲ್ಲ ಮದುವೆ ಫಂಕ್ಷನ್ ಅಟೆಂಡ್ ಮಾಡಬೇಕಾದ್ರೆ ಇದು ನನ್ನ ಔಟ್ಫಿಟ್. ಬ್ಲೂ ಮತ್ತು ಪಿಂಕ್ ಕಲರ್ ಕಾಂಬಿನೇಷನಲ್ಲಿರೋ ಸಿಲ್ಕ್ ಸ್ಯಾರಿ. ಈ ಸಿಲ್ಕ್ ಸ್ಯಾರಿನ ಚೇತು ನನಗೆ ಲಾಸ್ಟ್ ಇಯರ್ ನಾವು ವರಮಹಾಲಕ್ಷ್ಮಿ ಹಬ್ಬ ಶಾಪಿಂಗ್ ಹೋದಾಗ ಅಂತ ಜಸ್ಟ್ ಹಾಗೆ ಇಷ್ಟ ಆಯಿತು ಅಂತ ಕೊಡಿಸಿದ ಸ್ಯಾರಿ ಇದು. ಅದೇನೋ ಗೊತ್ತಿಲ್ಲ, ಯಾವಾಗ ಶಾಪಿಂಗ್ ಹೋದರೂ ನಾನು ಡಾರ್ಕ್ ಕಲರ್ ಸ್ಯಾರೀಸ್ನೇ, ಡಾರ್ಕ್ ಕಲರ್ ಡ್ರೆಸ್ನೇ ಯಾವಾಗಲೂ ಇಷ್ಟಪಡ್ತೀನಿ. ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಫಂಕ್ಷನ್ನ ಮುಗಿಸ್ಕೊಂಡು ನಾವಲ್ಲಿಂದ ಹೊರಟ್ವಿ. ಆನ್ ದ ವೇ ನನ್ನ ಸಿಸ್ಟರ್ ಮನೆಗೆ ಕೂಡ ಹೋಗಿ ಬಂದ್ವಿ. ನಾವು ಮನೆಗೆ ಬರೋ ಅಷ್ಟರಲ್ಲಿ ತುಂಬ ಟೈಮ್ ಆಗಿದ್ದರಿಂದ ನಾನು ಮನೆಗೆ ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೇನು ಥರ್ಸ್ಡೇಯಿಂದನೇ ನವರಾತ್ರಿ ಶುರು ಆಗ್ತಾ ಇದೆ. ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ನಿಮಗೆ ನವರಾತ್ರಿ ವೀಡಿಯೋಸ್. ಇದಾಗಿತ್ತು ನಮ್ಮ ಇವತ್ತಿನ ಸಿಂಪಲ್ ಬ್ಲಾಗ್. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲವ್ ಯು ಆಲ್. ಬಾಯ್ ಬಾಯ್.